ನಮಸ್ಕಾರ. ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶ ಇನ್ನೊಂದು ಇದೆ. ಇವತ್ತಿನ ವಿಜಯವಾಣಿ, ನಿನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನು KGFನಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನು ನಾನು ಓದಿದೆ. ಇದನ್ನು ನಾವು ಎರಡು ಮಟ್ಟದಲ್ಲಿ ನಾನು ತೀರ್ಮಾನ ಮಾಡಿದೆ. ಒಂದು, ಯಾವುದೇ ಆಧಾರಗಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಹಾಕಿದ್ರು, ಯಾವುದು ಬೇಸಿಲ್ಲ. ಸರಿ, ಲೀಗಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾದರೂ ಮಾಡೋಣ ಅಂದಾಗ, ಮಾಧ್ಯಮದವರು ಒಂದು ಬಂದಾಗ ನಾವು ಮಾಧ್ಯಮದಲ್ಲೇ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗತ್ತೆ, ಕೊಡೋಣ, ಆಮೇಲೆ ನೋಡೋಣ ಅಂತ ನಾವು ಈ ಇದನ್ನು ನಾನು ಕರೆದಿದ್ದೇನೆ. ನಿಮಗೆಲ್ಲರೂ ಗೊತ್ತಿದೆ, ನಾವು ಸೇವ್ KGF ಒಂದು ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಡಿಸೆಂಬರ್ 14, 2025 ಇದನ್ನು ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ. ಇದರಲ್ಲಿರೋರೆಲ್ಲ ನೋಡಿದರೆ ಹಲವರು ಪಕ್ಷಗಳಿರ್ತಾರೆ. ನಾನು ಒಂದು ಪಕ್ಷದಲ್ಲಿ ಇರ್ತೀನಿ, ಇವರು JDS ಅಲ್ಲಿ ಇರ್ತಾರೆ, RPI ಅಲ್ಲಿ ಇರ್ತಾರೆ, ಅಂಬೇಡ್ಕರ್ ಅಕಾಡೆಮಿಯಲ್ಲಿ ಇದ್ದಾರೆ, ADMK-ನಲ್ಲಿದ್ದಾರೆ, DMK-ನವರಿದ್ದಾರೆ, ಕಾಂಗ್ರೆಸ್ ಅಲ್ಲಿ ಸಪೋರ್ಟರ್ಸ್ ಕೂಡ ಇಲ್ಲಿದ್ದಾರೆ, CPI-ನವರಿದ್ದಾರೆ, CPM-ನವ್ರು, ಈ ಥರ ನಾವು ಎಲ್ಲರನ್ನ ಸೇರಿಸಿ ಇವಾಗ KGF-ನ ಇದ್ದಂಥ ಕಾಲಗಳು ಹೆಂಗಿತ್ತು ಅಂತ ನೋಡಿದರೆ, ಮೈನ್ಸ್ ಮುಚ್ಚಿದ ಮೇಲೆ ವಾತಾವರಣ ಎಲ್ಲ ನೋಡಿದರೆ ಎಲ್ಲ ಕಳ್ಕೊಂಡು ಹೋಗಿದೆ, ಇನ್ನೂ ಕಳ್ಕೊಳ್ಳೋದು ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಆಲ್ಟರ್ನೇಟ್ ಏನು ಬಂದಿಲ್ಲ. ಸೊ ಆಲ್ಟರ್ನೇಟ್ ಬಂದಿಲ್ಲ ಅನ್ನುವಾಗ ಏನು ಮಾಡಬೇಕು ಅಂತ ಹೇಳಿ, ಆಡಳಿತದಲ್ಲಿ MLA-ಗಳು ಬರ್ತಾರೆ, ಇಲ್ಲ MP ಬರ್ತಾರೆ, ಯಾರೋ ಬರ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಮಾಡಿದ್ವಿ. ತಾವು ನೋಡ್ಬೋದು, ಈ ವಿಚಾರ ಒಂದೊಂದಾಗಿ ನಾವು ತಗೊಂಡಾಗ, ಬೆಮೆಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರಲಿ, ಆ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. BGML ಕಾರ್ಮಿಕರ ವಿಚಾರದಲ್ಲಿ ಅವರಿಗೆ ಇವಾಗ 1 lakh ಸಹಿಗಳನ್ನು ಮಾಡಲು ನಾವು ಸೇರೋಣ ಅಂತ ನಾವು ಕನ್ನಡದಲ್ಲೇ ಇದನ್ನ ಎಲ್ಲ ಡಿಮಾಂಡ್ಸ್ ಅನ್ನು ಕೂಡ ನಾವು ಮಾಡಿದ್ದೇವೆ. 3 languages ಅಲ್ಲಿ ಇವತ್ತು ನಾವು ಇಂಗ್ಲಿಷಲ್ಲಿ ಮಾಡಿದ್ದೇವೆ, ಇನ್ನೊಂದು ತಮಿಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘ ಅಲ್ಲ ಇದು, ಯಾವುದೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಸಂಘ ಅಲ್ಲ ಕೂಡ ಇಲ್ಲ. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ, ಇಸ್ಲಾಮಿಯರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಸ್ಪೀಕ್ ಮಾಡೋರಿದ್ದಾರೆ, ತಮಿಳ್ನವರಿದ್ದಾರೆ, ಸೊ ಜೈನ್ಸು, ಎಲ್ಲ ಕಡೆನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ 1 lakh ಸಿಗ್ನೇಚರ್ ನಾವು ಮಾಡುವಾಗ ಏನು ಪ್ರೆಸ್ನವರು ತಾವೇ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಡಿಮಾಂಡ್ಸ್ ಅನ್ನಗೆ ಸಪೋರ್ಟ್ ಆಗಿ ಸಿಗ್ನೇಚರ್ಸ್ ಮಾಡ್ತಾ ಇದ್ದೀರಿ. ಇದು ಒಂದು ಕಡೆ ಹೋಗ್ತಾ ಇದೆ. ಇದು ಡೈಲಿ ಟ್ರಾವೆಲರ್ ಇಶ್ಯೂ ಬರ್ಬೋದು. ಈ ಮುನ್ಸಿಪಾಲ್ಟಿ ಅವ್ಯವಹಾರಗಳು ಏನೇನಿದೆ, ಈ ಬೀಪ್ ಮಾರ್ಕೆಟ್ ಇಶ್ಯೂ ಬಂದಾಗ ನಾವು ಹೋಗಿ ನಿಂತೀವಿ. MG ಮಾರ್ಕೆಟನ್ನು ಅಲ್ಲಿ ಫುಲ್ ಮಾರ್ಕೆಟ್ನ ಹೊಡೆಯುವಾಗ ಅದಕ್ಕೆ ವಿರೋಧವಾಗಿ ಏನು ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಜಿಮ್ಖಾನಾ ಗ್ರೌಂಡು, ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಎಲ್ಲರೂ ಪ್ರಶ್ನವ್ರು ಕೇಳಿದಿರಿ, ನಾವು ಕೂಡ ಅದನ್ನು ಕೇಳಿದಿರಿ. ಅದಕ್ಕೆ ಮೇಲೆ ಅವರು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿ ಹಾಸ್ಪಿಟಲ್, BGML ಹಾಸ್ಪಿಟಲ್ನ ಒಂದು ಮಲ್ಟಿ ಸ್ಪೆಷಾಲಿಟಿ ಮಾಡಬೇಕಂತ ಈ ಜನರಲ್ ಹಾಸ್ಪಿಟಲ್ ವಿಚಾರದಲ್ಲಿ. ಸೊ ಈ ತರ ಇವಾಗ ಕುಡಿಯೋದಕ್ಕೆ ನೀರಿಲ್ಲ ಈ ಊರಲ್ಲಿ. ಇನ್ನೂ ನಾವು ಟ್ಯಾಂಕರ್ ವಾಟರ್ನ ನಂಬುತ್ತಾ ಇದ್ದೀವಿ, ಬೋರ್ ವಾಟರ್ನ ನಂಬ್ತಾ ಇದ್ದೀವಿ. KGF ವಾಟರ್ ವರ್ಕ್ಸ್ ಬೋರ್ಡ್ ಇದೆ, ಇಲ್ಲಿಂದ ಕ್ರೋರ್ಸ್ ಆಫ್ ರುಪೀಸ್ ಅಮೃತ್ ಸಿಟಿ ಸ್ಕೀಮಲ್ಲಿ ಪೈಪ್ಗಳು ಹಾಕಿದ್ದಾರೆ. ಬೇತಮಂಗಲ ಕೆರೆಯಲ್ಲಿ ನೀರು ತುಂಬಿ ಹೋಗಿದೆ. ಆದರೆ ನಾನು KGF ಅಂತ ಬಂದಾಗ KGF ಕಾನ್ಸ್ಟಿಟ್ಯೂನ್ಸಿ, ಇದರಲ್ಲಿ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಇರೋರಿಗೆ ಸೇರಿ ನಾವು ಆ ವಿಚಾರಗಳನ್ನ ಮಾಡಿದ್ವಿ. ಇವಾಗ ಬೇತಮಂಗಲ ಕೆರೆ ನೀರು ಕೇಳ್ತಾ ಇದೀವಿ, ಇದು ಕನ್ನಡ ವಿರೋಧ ಹೋರಾಟನ? KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದೀವಿ, ಇದು ಕನ್ನಡ ವಿರೋಧನ? ಇಲ್ಲಿ ಜನರಲ್ ಹಾಸ್ಪಿಟಲ್ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ? BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ? ಬೆಮೆಲ್ ಬಗ್ಗೆ ಮಾತಾಡ್ತಾ ಇದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರು ನಾವು ಮುಂದೆ ನಿಂತು ಘೋಷಣೆ ಮಾಡ್ಬೇಕಂತ ನಾವು ಮಾಡ್ತಾ ಇದೀವಿ. ಇಲ್ಲಿ ಅವರು ಪೇಪರ್ ಅಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ ನಲ್ಲಿ ಮೀಟಿಂಗ್ ಆಯ್ತು ಅಂತ. ಪೇಪರ್ನಲ್ಲಿ ಬರೆಯೋರು ಇದೆಲ್ಲ ನೋಡಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿ? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಮಾಡಿರೋರು D. ಜೈಪಾಲ್ ಅವರು ಮಾಡಿದ್ದಾರೆ.
ಎಕ್ಸ್ KDA ಚೇರ್ಮನ್ ಅಂತ ಏಕಿ ಅವರು ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ. ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸಿಲ್ಲ. ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ತರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರ್ ಅಲ್ಲಿ ಹಾಕಿದ್ದಾರೆ. ಬಟ್ ಹೆಡ್ಡಿಂಗ್ ಏನ್ ಕೊಡ್ತಾರೆ ಅಂದ್ರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGF ನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ. ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಶನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGM ಅಲ್ಲಿ ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲ್ಲಪ್ಪ ಸ್ಕೂಲ್ ಇದೆ, BGML ಇನ್ನೊಂದು ಚಲ್ಲಪ್ಪ ಸ್ಕೂಲ್ ಇದೆ. ಈ ತರ ಹಿಸ್ಟಾರಿಕಲ್ ಸ್ಕೂಲ್ಸ್ ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸ್ ಇದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನ್ ಮಾತಾಡಿದನ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ? ಇವಾಗ ಅವರು ಮೆಟೀರಿಯಲ್ಸ್ ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು. ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆಯೋ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವ್ರದ್ದು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದ್ರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ KGF. ಯಾವ ತಮಿಳ್ ಆರಿಜನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರು ಕೂಡ ಕನ್ನಡ ವಿರೋಧ ಚಟುವಟಿಕೆಗಳನ್ನ ಯಾರು ಮಾಡೋದಿಲ್ಲ, ಆ ತರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಮೀಟಿಂಗ್ಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಿಗೆ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ ನಲ್ಲಿ ಯಾರು ಮೀಟಿಂಗ್ ಮಾಡಿದರೋ ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಟ್ ಈಸ್ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಅದರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ತರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ. ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದ್ರೂ ಮಾಡೋದಾದ್ರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆಕ್ಷನ್ ಆಗಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನೋ ನಮ್ಮ ದಯಾಳನ್ ಅವರು ವಿಚಾರಗಳನ್ನೆಲ್ಲ ಹೇಳಿದ್ರು. ಯಾಕಂದ್ರೆ MG ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನ್ಗೇನು ಬೇಜಾರಂದ್ರೆ ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದ್ರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾನೆ. ಆ ರೀತಿ ವಲ್ಲಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟ್ ಅಲ್ಲಿ SC STಗಳಿಗೆ ಅಂಗಡಿಗಳನ್ನ ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪ್ ಅಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ
ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಡುವು ಮಾಡಿದ್ರು, ಏನು ಡೆಮಾಲಿಷನ್ ಆಯ್ತು, ದಟ್ ಈಸ್ ಇಲ್ಲೀಗಲ್. ಫಸ್ಟ್ ಆಫ್ ಆಲ್, ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ, ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್. ಗವರ್ನಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ, ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ, ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನ್ ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಅವರು ಕೂಡ ಅದರಲ್ಲಿ ಎಲ್ಲಾ ವಿಚಾರಗಳನ್ನ ಮಾಡಿದ್ದಾರೆ. ಸೇವ್ ಸರ್ ಲಾಸ್ ಟು ದಿ ಗವರ್ನಮೆಂಟ್ ರೆವಿನ್ಯೂ. ಇವಾಗ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳಲ್ಲಿ, ನಿಮ್ಮ ಪ್ರೊಸೀಜರ್ಸ್ಗಳಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಹೊಡಿಬೇಕಾದ್ರೆ ಏನೇನು ಕಾಷನ್ ನೋಟಿಸ್ ಕೊಡಬೇಕು, ಅವ್ರನ್ನ ಕಾಲ್ಫರ್ ಮಾಡಬೇಕು, ಅವ್ರ ಅರಿಯರ್ಸ್ ಆಫ್ ರೆಂಟ್ ಅನ್ನ ಕಲೆಕ್ಟ್ ಮಾಡಬೇಕು, ಅವ್ರು ಏನಾದ್ರು ಡ್ಯಾಮೇಜಸ್ ಇದೆಯಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಪ್ರಾಪರ್ ರಿಪೋರ್ಟ್, ಸ್ಮಾಜರ್ ರಿಪೋರ್ಟ್ ನ ತಗೋಬೇಕು, PWD ಒಪಿನಿಯನ್ ತಗೋಬೇಕು, ಯಾರಿಗೆ ಟೆಂಡರ್ ಬಿಡಬೇಕು, ಡೆಮಾಲಿಷನ್ ಆದ್ರೆ ಆ ಡೆಮಾಲಿಷನ್ ವೇಸ್ಟ್ ಅನ್ನ ಅದನ್ನ ವ್ಯಾಲ್ಯೂ ಮಾಡಬೇಕು, ಡೆಮಾಲಿಷನ್ ವೇಸ್ಟ್ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ರೆವೆನ್ಯೂ ಬರ್ತದೆ, ಅದೇ ಒಬ್ಬರಿಗೆ ಟೆಂಡರ್ ಕಾಲ್ಫರ್ ಮಾಡಬೇಕು. ಇದೆಲ್ಲ ಸೇರಿ ಅವರು ಮಾಡಿರ್ಬೇಕು. ಸೊ ಇದನ್ನ ಏನೂ ಮಾಡಿಲ್ಲ, ಎಲ್ಲ ಅನ್ಯಾಯವಾಗಿ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಫುಟ್ಬಾಲ್ ಗ್ರೌಂಡ್ ತರ ಓಪನ್ ಆಗಿದೆ. ಸೊ ಅದ್ರಲ್ಲಿ ಎಣ್ಣಿಗೂ ಏನೂ ಕೂಡ ಆಕ್ಟಿವಿಟೀಸ್ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು, ಅವರ ಜೀವನ ಇದನ್ನೇ ಸೇವ್ KGF ಏನಂತೀವಿ, ನಮ್ಮಲ್ಲಿ ಇರೋದನ್ನ ನಾವು ಕಲ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯಾವ ವೈಯಕ್ತಿಕ ವ್ಯಕ್ತಿಗಳ ಆದಾಯಕ್ಕಾಗಿ ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಇದರಲ್ಲಿ ಪೊಲಿಟಿಕಲ್ ಇಲ್ಲ, ನಾವು ಯಾರನ್ನು ಐಡೆಂಟಿಫೈ ಮಾಡಿ ಇವರು ಅಂತ ನಾವು ಏನು. ಸೊ ಈ ತರ ವಿಚಾರಗಳಿಗೆ ಸೇವ್ KGF ಯಾವತ್ತು ಕೂಡ ಇವಾಗ ಮುನ್ಸಿಪಾಲಿಟಿಯಲ್ಲಿ ನಾವು ಅವತ್ತು ಏನು ನಮ್ಮ ಡೆಪ್ಟಿ ಸೂಪ್ರಿಟೆಂಡೆಂಟ್ ಕೂಡ ನಮ್ಮನ್ನು ಕೇಳ್ಕೊಂಡ್ರು, ಅವತ್ತು ನೀವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿ ಕೇಳಿದ್ರು. ಇವಾಗ 15,05,000 rupees ಒಂದೇ ದಿವಸದಲ್ಲಿ ಸಬ್ಜೆಕ್ಟು, ರೆಸೊಲ್ಯೂಷನ್, ಕೊಟೇಶನ್ ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಇವಾಗ ಡೆಪ್ಟಿ ಕಮಿಷನರ್ ಹೇಳ್ತಾರೆ 15 ಲಕ್ಷ ರೂಪಾಯಿ ಅಲ್ಲಿ ಇದೆ ಅಂತ. ಬಟ್ ಇವತ್ತುವರೆಗೆ ಅದನ್ನ ಅವರು ಏನು ಮಾಡಿಲ್ಲ. ಬಟ್ ಆ ಕಾಂಟ್ರಾಕ್ಟರ್ ಅರವಿಂದ್ ಏನ್ ಹೇಳ್ತಾನೆ ಗೊತ್ತಾ, ನಾನು ಟೆಂಡರೇ ಮಾಡಿಲ್ಲ, ಕೋಟ್ ಮಾಡಿಲ್ಲ, ನನ್ನ ಹೆಸರಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಕೂಡ ಈ ತರ ಅವರು, ನಾನು ಅವ್ರನ್ನ ಸಂಪರ್ಕ ಮಾಡಿ ಕೇಳಿದಾಗ ನಾನು ಟೆಂಡರ್ಗೆ ಕೋಟ್ ಮಾಡಿಲ್ಲ ಅಂತ ಕೂಡ ವಿಚಾರಗಳಿದೆ. ಅದರಿಂದ ಎಂಟೈರ್ ಮುನ್ಸಿಪಾಲಿಟಿ ಇದು ಹೈಯೆಸ್ಟ್ ಕರಪ್ಟೆಡ್ ಮುನ್ಸಿಪಾಲಿಟಿ. ಸುಮಾರು ಕೋಟ್ಯಾಂತರ ರೂಪಾಯಿಯನ್ನ ರೆವಿನ್ಯೂಯನ್ನ ಲಾಸ್ ಮಾಡಿದ್ದಾರೆ, ಪ್ರೊಸೀಜರ್ಸ್ನ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಮುನ್ಸಿಪಾಲಿಟಿ ಈ ತರ ಇದೆ ಅನ್ನೋದನ್ನು ಕೂಡ ಜನರಿಗೆ ಒಂದು ಫ್ಯೂಚರ್ ಯಂಗ್ ಜನರೇಷನ್ ಯಾವ ತರ ಒಂದು ಮುನ್ಸಿಪಲ್ ಇದು ನಗರ, ಈ ನಗರದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇರಬೇಕು, ಹೆಂಗಿರ್ಬೇಕು, ಹೇಗಿರ್ಬೇಕು, ನಮ್ಮ ಲಕ್ಷಗಟ್ಟಲೆ ರೆವಿನ್ಯೂಗಳನ್ನ ಕಟ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಬೇಕು ಅನ್ನುವ ವಿಚಾರದಲ್ಲಿ ತಾನೇ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಕೇಸ್ ಹಾಕೋದಂತೂ ನಿಜ. ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ನಾವು ಫುಲ್ ಮಾರ್ಕೆಟ್ ಮೇಲೆ ಕೇಸ್ ಹಾಕೋದು ಇದೆ. ಮಸ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಅವ್ಯವಹಾರಗಳಾಗಿದೆ ಅನ್ನೋದನ್ನ ನಾವು ಲೋಕಾಯುಕ್ತಕ್ಕೆ ಹೋಗಿ ವಿತ್ ಡಾಕ್ಯುಮೆಂಟ್ ರೆಪ್ರೆಸೆಂಟೇಷನ್ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಸೇವ್ KGF ಅಂತ ಯಾರೋ ಕೂಡ ಡೈವರ್ಟ್ ಮಾಡಿ ನಮ್ಮ ಹೆಸರ ಮೇಲೆ ಕಿಡಿಗೇಡಿಗಳು ಈ ತರ ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಮಾಡಿರ್ಬೋದು. ಕನ್ನಡ ಪರ ಯಾವತ್ತೂ ಕೂಡ ಸೇವ್ KGF ವಿರೋಧವಾಗಿ ನಿಲ್ಲೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಕೂಡ ಕನ್ನಡ ಪರ ಹೋರಾಟಗಾರರಾಗಿ ಇರ್ತೀವಿ. ಕನ್ನಡ ಮಣ್ಣಲ್ಲಿ ನಾವು ಜೀವ ಮಾಡ್ತಾ ಇದ್ದೀವಿ, ಕನ್ನಡ ಮಣ್ಣಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಕರ್ನಾಟಕ. ಅವರವರ ಮಾತೃಭಾಷೆ ಅವರವ್ರಿಗೆ ಇರ್ತದೆ. ಅದು ತೆಲುಗು ಅವರು ಮಾತೃಭಾಷೆ, ಅವ್ರ ಸಂಸ್ಕೃತಿ ಇರ್ತದೆ. ಕನ್ನಡದವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ತಮಿಳ್ನವ್ರಿಗೂ ಅವರ ಸಂಸ್ಕೃತಿ ಇರ್ತದೆ. ಉರ್ದುನವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ಎಲ್ಲಾ ಸಂಸ್ಕೃತಿಗಳನ್ನ ಅವರವರು ಬೆಂಬಲಿಸಬಹುದು. ಇದು ಕರ್ನಾಟಕ. ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಸೇವ್ KGF ನಿಲ್ಲೋದಿಲ್ಲ. ನಮ್ಮ ಸ್ನೇಹಿತರು, ಆತ್ಮೀಯರಿಗೆ ಏನು ವಿಚಾರ ಗೊತ್ತಿಲ್ಲದೆ ಏನು ಪ್ರಸ್ತಾಪ ಮಾಡಿ, ಸ್ಟೇಟ್ಮೆಂಟ್ ಮಾಡಿ ಈ ತರ ಅವರು ಏನು ವಾರ್ನಿಂಗ್ ನೀಡಿದಾರೋ ಅವ್ರ ಹತ್ರ ಆಧಾರ ಇರಬೇಕು. ಆಧಾರ ಇಲ್ಲದೆ ಈ ತರ ಅವರು ಕೂಡ ಮಾತಾಡಿದರೆ ಡೆಫಿನೆಟ್ ಆಗಿ ಲೀಗಲ್ ಆಗಿ ನಾನು ಎಲ್ಲಾ ರೀತಿಯಲ್ಲಿ ಕೂಡ ಆಕ್ಷನ್ ತಗೊಳ್ತೀನಿ ಅಂತ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಾದರೂ